ಹಾಯ್ ಸ್ನೇಹಿತರೆ, ನಾನು ನಂಜಾನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಸ್ನೇಹಿತರೆ, ಇವತ್ತು ವರ್ಲ್ಡ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಬೇಸಿಕ್ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಬಹುದಿನಗಳ ನಂತರ ಮತ್ತೆ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಸೊ ಯಾರು ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲೋ, ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫಿಕೇಶನ್ ಅನ್ನು ಪಡ್ಕೊಳ್ಳಿ. ಹಾಗೆ ಸ್ನೇಹಿತರೆ, ನಮ್ಮಲ್ಲಿ ಹೊಸ ಬ್ಯಾಚ್ಗಳು, ಆಫ್ಲೈನ್ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದಾವೆ. ಸೊ ಬ್ಯಾಂಕಿಂಗ್, KS, PSI ಮತ್ತು PC ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಆಫ್ಲೈನ್ ಕ್ಲಾಸಸ್ಗಳು ಕೂಡ ಪ್ರಾರಂಭವಾಗ್ತಾ ಇದ್ದಾವೆ. ಸೊ ನೀವು ಇದರ ಸದುಪಯೋಗವನ್ನು ನೀವೆಲ್ಲರೂ ಪಡ್ಕೊಳ್ರಿ ಅಂತ ಹೇಳ್ತಾ, ಸೊ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 1 ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತ ನೋಡಿದಾಗ ನೋಡಿ, ಟೋಕಿಯೋ ನಗರ ಯಾವ ದ್ವೀಪದಲ್ಲಿದೆ ಅಂತೇಳಿ ಪ್ರಶ್ನೆ ಕೇಳಿದಾನೆ. ಸೊ ಇದಕ್ಕೆ ಆಪ್ಷನ್ ನೋಡಿದಾಗ ಹೊನ್ಸು, ಹೊಕೈಡೋ, ಸಿಕೋಕು ಮತ್ತೆ ಯಾವುದು ಅಲ್ಲ ಅಂತ ಹೇಳಿ ಕೊಟ್ಟಿದ್ದಾನೆ, 4 ಆಪ್ಷನ್ಸು. ಸೊ ಇದರಲ್ಲಿ ಯಾವುದು ಸರಿ ಅಂತ ನಾವು ಆನ್ಸರ್ ಅನ್ನ ಹುಡುಕ್ಬೇಕಾದ್ರೆ, ಸೊ ನಮಗೆ ಜಪಾನ್ ರಾಷ್ಟ್ರದ ಒಂದು ಮ್ಯಾಪ್ ಅಥವಾ ನಕ್ಷೆ ನಮಗೆ ಗೊತ್ತಿರಬೇಕಾಗತ್ತೆ. ಸೊ ಸ್ನೇಹಿತರೆ ನೋಡಿ, ಇದು ಜಪಾನ್. ಸೊ ಜಪಾನಿಗೆ ಸಂಬಂಧಿಸಿದಂತೆ ಯಾವ್ಯಾವ ರೀತಿಯಾಗಿ ಪ್ರಶ್ನೆಯನ್ನ ಕೇಳಬಹುದು. ಜಪಾನ್ನಲ್ಲಿ ಒಟ್ಟು 4 ದ್ವೀಪ ಸಮೂಹಗಳನ್ನು ನೋಡ್ತೀವಿ. ಸೊ ನೋಡಿ, ಈ ನಾರ್ತ್ ಅಲ್ಲಿರುವಂತಹ ದ್ವೀಪ ಯಾವುದಪ್ಪ ಅಂದ್ರೆ ಹೊಕೈಡೋ. ಸೊ 2ನೇ ದ್ವೀಪ ಹೊನ್ಸು. ಸೊ ಹಾಗೆ 3ನೇ ದ್ವೀಪ ಸಿಕೋಕು. ಸೊ 4ನೇದು ಕೈಸು ಅಂತೇಳಿ 4 ದ್ವೀಪಗಳು ಕಂಡು ಬರ್ತವೆ. ಸೊ ನೋಡಿ, ನಾರ್ತ್ ಇಂದ ಸೌತಿಗೆ ಯಾವ್ದ್ಯಾವ್ದಿದೆ ಅಂತ ಕೇಳಿದಾಗ ನೋಡಿ, ಹೊಕೈಡೋ, ಹೊನ್ಸು, ಸಿಕೋಕು ಮತ್ತು ಕೈಸು ಎಂಬ 4 ದ್ವೀಪಗಳನ್ನು ನೋಡ್ತೀವಿ. ಸೊ ಈ 4 ದ್ವೀಪಗಳ ಸಮೂಹದಲ್ಲಿ 3 ಪ್ರಮುಖ ಸ್ಥಳಗಳ ಬಗ್ಗೆ ಪ್ರಶ್ನೆಯನ್ನ ಯಾವಾಗಲೂ ಕೇಳಬಹುದು. ಸೊ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ನೋಡಿ, ಟೋಕಿಯೋ ನಗರ ಎಲ್ಲಿದೆ ಅಂತೇಳಿ ಕೇಳಿದ್ದಾನೆ. ಸೊ ಈ 4 ದ್ವೀಪಗಳ ಸಮೂಹದಲ್ಲಿ ಟೋಕಿಯೋ ನಗರ ಎಲ್ಲಿದೆ ಅಂದ್ರೆ ಇದು ಟೋಕಿಯೋ. ಸೊ ನೋಡಿ, ಈ ಟೋಕಿಯೋ ನಗರ ಕಂಡು ಬರುವಂತಹ ದ್ವೀಪ ಸಮೂಹ ಯಾವುದಪ್ಪ ಅಂದ್ರೆ ಹೊನ್ಸು. ಹಾಗಾಗಿ ಸೊ ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಯಾವ್ದಾಗಿರತ್ತಪ್ಪ ಅಂದ್ರೆ ಎ ಇದೆ. ಹೊನ್ಸು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ, ಸೊ ನೋಡಿ, ಹೊನ್ಸು ದ್ವೀಪದಲ್ಲಿ ಕಂಡು ಬರುವಂತಹ ನಗರ ಟೋಕಿಯೋ ಆಗಿರುತ್ತೆ. ಸೊ ಇದು ಈ ಒಂದು ಕ್ವಶನ್ಗೆ ಆನ್ಸರು ಕೂಡ ಹೌದು. ಸೊ ನೆಕ್ಸ್ಟ್ ನೋಡಿ, ನಿಮಗೆ ಗೊತ್ತಿರತ್ತೆ ಹಿರೋಶಿಮಾ. ಹಿರೋಶಿಮಾ ಯಾವ ದ್ವೀಪದಲ್ಲಿ ಕಂಡು ಬರುತ್ತಂದ್ರೆ, ಸೊ ಹಿರೋಶಿಮಾನು ಸಹ ಕಂಡು ಬರುವಂತದ್ದು ಹೊನ್ಸು ದ್ವೀಪದಲ್ಲಿ ಕಂಡು ಬರುತ್ತೆ. ಇನ್ನೊಂದು ಪ್ರಮುಖ ಸ್ಥಳ ಇದೆ ನಾಗಸಾಕಿ ಅಂತ ಕಂಡುಬರಿ, ಇದು ನಾಗಸಾಕಿ. ಹಾಗಾದ್ರೆ ನಾಗಸಾಕಿ ಯಾವ ದ್ವೀಪ ಸಮೂಹದಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಕೈಸು ದ್ವೀಪ ಸಮೂಹದಲ್ಲಿ ಕಂಡು ಬರುತ್ತೆ. ಸೊ ನೋಡಿ, ನಾಗಸಾಕಿ, ಹಿರೋಶಿಮಾ ಮತ್ತು ಟೋಕಿಯೋ ನಗರಗಳು ಯಾವ್ಯಾವ ದ್ವೀಪ ಸಮೂಹದಲ್ಲಿ ಕಂಡು ಬರ್ತಾವ ಅಂತೇಳಿ ಪ್ರಶ್ನೆ ಕೇಳ್ಬೋದು. ಬಟ್ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಏನಾಗಿದೆಯಪ್ಪ ಅಂದ್ರೆ ಟೋಕಿಯೋ ನಗರ ಯಾವ ದ್ವೀಪದಲ್ಲಿದೆ ಅಂತ ಕೇಳಿದ್ರೆ ಹೊನ್ಸು ದ್ವೀಪದಲ್ಲಿ ಕಂಡು ಬರುತ್ತೆ. ಮೊದಲನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ. ಸೊ ನೆಕ್ಸ್ಟ್ 2ನೇ ಪ್ರಶ್ನೆಗೆ ಹೋಗೋಣ. ವಿಶ್ವದ ಅತ್ಯಂತ ಆಳ ನದಿ ಯಾವುದು ಅಂತ ಕೇಳಿದಾನೆ. ಸೊ ಆಪ್ಷನ್ ಸಿ ಅಲ್ಲಿ ಕಾಂಗೋ, ಮಿಸಿಸಿಪಿ, ಗಂಗಾ ಮತ್ತೆ ಥೇಮ್ಸ್ ನದಿ ಕಂಡು ಬರುತ್ತೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವ ನದಿ ಆಗಿರುತ್ತಪ್ಪ ಅಂದ್ರೆ ಕಾಂಗೋ. ಎ ಅನ್ನೋದು ಸರಿಯಾಗಿರುವಂತಹ ಉತ್ತರ. ಸೊ ನೋಡಿ, ಇದು ವಿಶ್ವದಲ್ಲೇ ಅಥವಾ ಪ್ರಪಂಚದಲ್ಲೇ ಅತಿ ಆಳವಾದಂತಹ ನದಿ ಅಂತಾನೆ ಕರಿತೀವಿ. ಸೊ ನೋಡಿ, ಇದು ಕಾಂಗೋ ನದಿ. ಕಾಂಗೋ ನದಿ ಹರಿತಾ ಇರುವಂತಹ ಒಂದು ಮಾರ್ಗವನ್ನ ನೋಡಬಹುದು. ಸೊ ಇದು 2 ಪ್ರಮುಖ ಕಾಂಗೋ ರಾಷ್ಟ್ರಗಳಲ್ಲಿ ಹರಿಯುತ್ತೆ, ಡೆಮೊಕ್ರೆಟಿಕ್ ಆಫ್ ಕಾಂಗೋ ಮತ್ತೆ ರಿಪಬ್ಲಿಕ್ ಆಫ್ ಕಾಂಗೋ ಎಂಬ ರಾಷ್ಟ್ರಗಳಲ್ಲಿ ನಾವು ಇದನ್ನ ನೋಡಬಹುದು. ಸೊ ನೋಡಿ, ಈ ಒಂದು ನದಿ ಹರ್ಕೊಂಡೋಗಿ ಸೌತ್ ಅಟ್ಲಾಂಟಿಕ್ ಓಷಿಯನ್ ಅಲ್ಲಿ ಹೋಗಿ ಜಾಯಿನ್ ಆಗತ್ತೆ. ಅರ್ಥ ಆಯ್ತಲ್ಲ? ಸೊ ಕಾಂಗೋ ನದಿಯ ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಮಭಾಜಕ ವೃತ್ತವನ್ನ, ಈಕ್ವಿಟಾರ್ ಅನ್ನ 2 ಟೈಮ್ ಪಾಸ್ ಮಾಡುವಂತಹ ನದಿ ಯಾವುದು ಅಂತಾನು ಕೂಡ ಕೇಳ್ತಾನೆ. ಅರ್ಥ ಆಯ್ತಲ್ಲ? ಸೊ ನೋಡಿ, ಸಮಭಾಜಕ ವೃತ್ತ. ಸೊ ಭೂಮಿಯ ಮೇಲೆ ಮಧ್ಯದಲ್ಲಿ ಹಾದು ಹೋಗಿರುವಂತಹ ಅಕ್ಷಾಂಶವನ್ನೇ 0 ಡಿಗ್ರಿ ಈಕ್ವಿಟಾರ್ ಅಂತ ಕರಿತೀವಿ. ಸೊ ಈ ಸಮಭಾಜಕ ವೃತ್ತವನ್ನ 2 ಬಾರಿ ಹಾದು ಹೋಗಿರುವಂತಹ ನದಿ ಯಾವುದು ಅಂತ ಕೇಳಿದ್ರೆ ಆನ್ಸರ್ ಕಾಂಗೋ ಮಾಡಬೇಕು. ಹಾಗೆ ಪ್ರಪಂಚದಲ್ಲೇ ಅತಿ ಆಳವಾದಂತಹ ನದಿ ಯಾವುದು ಅಂತ ಕೇಳಿದ್ರು ಕಾಂಗೋ. ನೋಡಿ, ಸರಾಸರಿ ಇದರ ಆಳ ಎಷ್ಟಿದೆಯಪ್ಪ ಅಂದ್ರೆ 720 ಫೀಟ್ ಅಷ್ಟು ಆಳವನ್ನು ಹೊಂದುವುದರ ಮೂಲಕ ಪ್ರಪಂಚದಲ್ಲೇ ಅತಿ ಆಳವಾದಂತಹ ನದಿಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾವ್ದು ಕಂಡು ಬರುತ್ತಪ್ಪ ಅಂದ್ರೆ ಕಾಂಗೋ. ಸೊ ಹಾಗಾಗಿ ಈ ನದಿಯ ಬಗ್ಗೆ ನಮಗೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗೊತ್ತಿರಬೇಕಾಗತ್ತೆ, ರೈಟ್? ಸೊ ನೆಕ್ಸ್ಟ್ 3ನೇ ಪ್ರಶ್ನೆಗೆ ಹೋಗೋಣ. ನೋಡಿ, ನಯಾಗಾರ ಜಲಪಾತ
ಈ ಎರಡು ದೇಶಗಳ ಗಡಿಯಲ್ಲಿ ಕಂಡು ಬರುತ್ತಂತೇಳಿ ಕೇಳಿರುವಂಥದ್ದು. ಅಂದರೆ ಯಾವ ಎರಡು ದೇಶಗಳ ಗಡಿಯಲ್ಲಿ ನಯಾಗಾರ ಫಾಲ್ಸ್ ಇದೆ ಅಂತ ಕೇಳಿದಾನೆ. ಸೊ ಒಂದನೇ ಆಪ್ಷನ್ಸ್ ಅಲ್ಲಿ ಮೆಕ್ಸಿಕೋ, USA, ಬ್ರೆಜಿಲ್, ಅರ್ಜೆಂಟೀನಾ, USA ಮತ್ತು ಕೆನಡಾ, ಪೆರು ಮತ್ತು ಬ್ರೆಜಿಲ್ ಅಲ್ಲಿ ಕಂಡು ಬರುತ್ತಂತೇಳಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾನೆ. ಇದರಲ್ಲಿ ಸರಿಯಾದಂತಹ ಉತ್ತರವನ್ನ ಮ್ಯಾಪ್ ಅಲ್ಲೇ ನೋಡ್ಬೋದು, ನೀವೇ ಆನ್ಸರ್ ಮಾಡ್ತೀರಿ. ಸೊ ನೋಡಿ, ನಯಾಗಾರ ಫಾಲ್ಸ್ ಇದೇ ನಯಾಗಾರ ಫಾಲ್ಸ್. ಹಾಗಾದ್ರೆ ಈ ನಯಾಗಾರ ಫಾಲ್ಸ್ ಯಾವ ನದಿಯಿಂದ ಆಗಿರೋದಪ್ಪ ಅಂದ್ರೆ ನಯಾಗಾರ ಎನ್ನುವಂತಹ ನದಿಯಿಂದಾನೇ ಆಗಿರುವಂಥದ್ದು. ಹಾಗಾದ್ರೆ ಇಲ್ಲಿ 2 ರಾಷ್ಟ್ರಗಳ ಗಡಿಯಲ್ಲಿ ಕಂಡು ಬರ್ತಾ ಇದೆ. ಸೊ ಈ ಕಡೆ ಒಂಟಾರಿಯೋ ಇದೆ, ಈ ಕಡೆ ನ್ಯೂಯಾರ್ಕ್ ನಗರ ಇದೆ. ನ್ಯೂಯಾರ್ಕ್ ಅಂದ್ರೆ ಯಾವುದು? USA, ಅಮೇರಿಕಾ. ಸೊ ಒಂಟಾರಿಯೋ ಅಂದ್ರೆ ಯಾವುದು? ಕೆನಡಾ. ಹಾಗಾದ್ರೆ ಯಾವ 2 ರಾಷ್ಟ್ರಗಳ ಗಡಿಯಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ USA ಮತ್ತು ಕೆನಡಾದ ಗಡಿಯಲ್ಲಿ ಕಂಡುಬರುವಂತಹ ಪ್ರಮುಖ ಜಲಪಾತ ಯಾವುದಪ್ಪ ಅಂದ್ರೆ ನಯಾಗಾರ. ಪ್ರಪಂಚದಲ್ಲೇ ಅತಿ ಸುಂದರವಾದಂತಹ ಒಂದು ಜಲಪಾತಗಳ ಪಟ್ಟಿಯಲ್ಲೂ ಕೂಡ ನಾವು ಇದನ್ನ ನೋಡಬಹುದು. ಸೊ ಎಲ್ಲಿದೆ ಅಂತ ಕೇಳಿದಾಗ USA ಮತ್ತು ಕೆನಡಾ, ಅಥವಾ ಪ್ರಮುಖವಾಗಿರುವಂತಹ ಸ್ಥಳಗಳನ್ನ ಕೇಳ್ತಾ ಹೋದೆ ಇಲ್ಲಿ ಒಂಟಾರಿಯೋ ಕೆನಡಾದಿದೆ. ಸೊ ಇಲ್ಲಿ ನ್ಯೂಯಾರ್ಕ್ ಅಮೆರಿಕದ ಭಾಗದಲ್ಲಿ, ಅದರ 2 ಭಾಗಗಳ ನಡುವೆ ಕಂಡು ಬರುವಂತಹ ಒಂದು ಫಾಲ್ಸೇ ನಯಾಗಾರ. ರಾಷ್ಟ್ರ ಅಂತ ಕೇಳಿದ್ರೆ ಕೆನಡಾ, USA ಅನ್ನ ಆನ್ಸರ್ ಮಾಡಬೇಕಾಗತ್ತೆ. ಸೊ 3ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂದ್ರೆ ಸಿ ಸರಿಯಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 4. ನೋಡಿ, ಪ್ರಪಂಚದ ಅತಿ ದೊಡ್ಡ ದ್ವೀಪ ಸಮೂಹ ಯಾವುದು ಅಂತ ಕೇಳಿದಾನೆ. ಸೊ ಇಂಡೋನೇಷ್ಯಾ, ಮಲೇಷಿಯಾ, ವೆಸ್ಟ್ ಇಂಡೀಸ್ ಮತ್ತು ಫಿನ್ಲ್ಯಾಂಡ್ ಹಾಕಿದವು. ಸೊ ಇದರಲ್ಲಿ ಸರಿಯಾದಂತಹ ಉತ್ತರ ಇಲ್ಲಿ ನಕ್ಷೆಯ ಮೂಲಕನೇ ನೋಡಬಹುದು. ಸೊ ನೋಡಿ, ಪ್ರಪಂಚದ ಅತಿ ದೊಡ್ಡ ದ್ವೀಪ ಸಮೂಹ ಯಾವುದು ಅಂತ ಕೇಳಿದ್ರೆ ಸೊ ಇದೇ ದ್ವೀಪ ಸಮೂಹ ಯಾವುದಪ್ಪ ಅಂದ್ರೆ ಇಂಡೋನೇಷ್ಯಾ. ಹಾಗಾಗಿ 4ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಎ ಅನ್ನೋದು ಸರಿಯಾಗಿರುತ್ತೆ. ಪ್ರಪಂಚದ ಅತಿ ದೊಡ್ಡ ದ್ವೀಪ ಸಮೂಹ ಯಾವುದಂತ ಕೇಳಿದ್ರೆ ಇಂಡೋನೇಷ್ಯಾವನ್ನ ಆನ್ಸರ್ ಮಾಡಬೇಕು. ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5 ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಮಂಜುಗಡ್ಡೆ ಖಂಡವಾಗಿದೆ? ನೋಡಿ, ಗ್ರೀನ್ಲ್ಯಾಂಡ್ ಇದೆ, ಅಂಟಾರ್ಟಿಕಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಇದೆ. ಸೊ ನೋಡಿ, ಪ್ರಪಂಚದಲ್ಲಿ ಯಾವ ಖಂಡವನ್ನ ಮಂಜುಗಡ್ಡೆಯ ಖಂಡ ಅಂತ ಕರಿತೀವಪ್ಪ ಅಂದ್ರೆ ಸೊ ಇದೇ ಖಂಡ. ಮ್ಯಾಪ್ ಅಲ್ಲಿ ನೋಡ್ಬಿಡಿ, ಈ ಖಂಡ. ಸೊ ಈ ಖಂಡ ನಿಮಗೆ ಕಾಣಿಸ್ತಾ ಇದೆ, ಶ್ವೇತ ವರ್ಣದಲ್ಲಿ ಕಾಣಿಸ್ತಾ ಇದೆ. ಆದ್ರಿಂದ ಇದನ್ನ ಶ್ವೇತ ಖಂಡ ಅಂತಾನು ಕೂಡ ಕರಿತೀವಿ. ಸೊ ಬಿಳಿಯ ಖಂಡ ಅಂತಾನು ಕೂಡ ಕರಿತೀವಿ. ವಿಜ್ಞಾನಿಗಳ ಖಂಡ ಅಂತಾನು ಕೂಡ ಕರಿತೀವಿ. ಪೆಂಗ್ವಿನ್ಗಳ ನಾಡು ಅಂತಾನು ಕೂಡ ಕರೀತಾರೆ. ಇದನ್ನು ಪೆಂಗ್ವಿನ್ಗಳ ನಾಡು, ವಿಜ್ಞಾನಿಗಳ ಖಂಡ, ಶ್ವೇತ ಖಂಡ, ಬಿಳಿಯ ಖಂಡ ಅಥವಾ ಮಂಜುಗಡ್ಡೆಯಿಂದ ಕೂಡಿರುವಂತಹ ಖಂಡ ಅಂತ ಕರೆದ್ರೂ ಕೂಡ ಯಾವುದನ್ನ ಕರಿಬೇಕು ನಾವು? ಅಂಟಾರ್ಟಿಕಾವನ್ನ ಕರಿತೀವಿ. ಇದಕ್ಕೆ ಸರಿಯಾದಂತಹ ಉತ್ತರ ಬಿ ಆಗಿರುತ್ತೆ. ಸೊ ಅಂಟಾರ್ಟಿಕಾ ಖಂಡ ದಕ್ಷಿಣ ಗೋಳಾರ್ಧದಲ್ಲಿ ಕಂಡು ಬರುವಂತಹ ಒಂದು ಖಂಡ. ಸೊ ಉಷ್ಣಾಂಶ ಕಡಿಮೆ ಇರೋದ್ರಿಂದ ಇಲ್ಲಿರುವಂತಹ ನೀರು ಹೆಪ್ಪಾಗಿರುತ್ತೆ. ಮಂಜುಗಡ್ಡೆಯಿಂದ ಕೂಡಿರುವಂತಹ ಒಂದು ಖಂಡ ಅಂತಾನು ಕೂಡ ನಾವು ಕರಿಬಹುದು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಿ ಆಗಿರುತ್ತೆ. ಸೊ ನೋಡಿ, ಈ ಅಂಟಾರ್ಟಿಕಾ ಖಂಡದ ಸುತ್ತಲಿರುವಂತಹ ಒಂದು ಸಾಗರವನ್ನ ಏನಂತ ಕರಿತೀವಪ್ಪ ಅಂದ್ರೆ ಸದರ್ನ್ ಓಷಿಯನ್, ದಕ್ಷಿಣ ಸಾಗರ ಅಂತಾನು ಕೂಡ ಕರೀತಾರೆ. ದಕ್ಷಿಣ ಸಾಗರ ಎಲ್ಲಿದೆ ಅಂತ ಕೇಳಿದಾಗ ಅಂಟಾರ್ಟಿಕಾ ಖಂಡವನ್ನ ಸುತ್ತುವರೆದಿರುವಂತಹ ಒಂದು ಜಲರಾಶಿಯನ್ನ ದಕ್ಷಿಣ ಸಾಗರ ಅಂತಾನೆ ಕರಿತೀವಿ. ಇದು ಪ್ರಪಂಚದಲ್ಲಿ ಕಂಡು ಬರುವಂತಹ 5 ಮಹಾಸಾಗರಗಳಲ್ಲಿ ದಕ್ಷಿಣ ಸಾಗರನು ಸಹ ಒಂದಾಗಿರುತ್ತೆ. ಅದರ ಲೊಕೇಶನ್ ಕೇಳಿದಾಗ ಅಂಟಾರ್ಟಿಕಾ ಖಂಡದ ಸುತ್ತುವರೆದಿರುವಂತಹ ಒಂದು ಭಾಗವೇ ಸೊ ಈ ಒಂದು ಸಾಗರ ಆಗಿರುತ್ತೆ. ಓಕೆ ಸ್ನೇಹಿತರೆ, 5ನೇ ಪ್ರಶ್ನೆಗೆ ಬಿ ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 6. ಯುರೋಪಿನ ಆಟದ ಮೈದಾನ ಇರುವುದು ಎಲ್ಲಿ ಅಂತ ಕೇಳಿದ್ದಾನೆ. ನೋಡಿ, ಯುರೋಪಿನ ಆಟದ ಮೈದಾನ ಅಂತ ಕರೆಯುವಂತಹ ರಾಷ್ಟ್ರ ಯಾವುದಪ್ಪ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅನ್ನ ಕರಿತೀವಿ. ಸೊ 6ನೇ ಪ್ರಶ್ನೆಗೆ ಬಿ ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ. ಯುರೋಪಿನ ಆಟದ ಮೈದಾನ ಸ್ವಿಟ್ಜರ್ಲ್ಯಾಂಡ್. ಓಕೆ. ಸೊ ನೆಕ್ಸ್ಟ್ 7ನೇ ಪ್ರಶ್ನೆಗೆ ಹೋಗೋಣ. ಯುರೋಪ್ ಖಂಡದ ಅತಿ ಉದ್ದ ನದಿ ಯಾವುದು ಅಂತ ಕೇಳಿದನು. ಲಾಂಗೆಸ್ಟ್ ರಿವರ್ ಇನ್ ಯುರೋಪ್ ಕಾಂಟಿನೆಂಟ್ ಅಂತ ಕೇಳಿದ್ರೆ ವೋಲ್ಗಾ ಇದೆ, ಡ್ಯಾನ್ಯೂಬ್ ಇದೆ, ಉರಾಲ್ ಇದೆ, ನೈಲ್ ನದಿ ಕಂಡು ಬರುತ್ತೆ. ಸೊ ಇದನ್ನ ಮ್ಯಾಪ್ ಅಲ್ಲೇ ನೋಡ್ಬಿಡಿ. ಸೊ ಯುರೋಪ್ ಖಂಡದ ಅತಿ ಉದ್ದ ನದಿ ಯಾವುದು ಅಂತ ಕೇಳಿದ್ರೆ ಇದೇ ರಿವರ್, ಯಾವುದು? ವೋಲ್ಗಾ ನದಿ. ಹಾಗಾದ್ರೆ ಯುರೋಪ್ ಖಂಡದ ಅತಿ ಉದ್ದ ನದಿ ಆಗಿರುವಂತಹ ವೋಲ್ಗಾ ನದಿ ಯಾವ ರಾಷ್ಟ್ರದಲ್ಲಿ ಹರಿತಾ ಇದೆ ಅಂತ ಕೇಳಿದ್ರೆ ನೋಡಿ, ಈ ಒಂದು ಭಾಗದಲ್ಲಿ ಉಗಮವಾಗತ್ತೆ. ಸೊ ಇಲ್ಲಿಂದ ಹರ್ಕೊಂಡ್ಬಂದು ಲಾಸ್ಟಿಗೆ ಎಂಡ್ ಆಗ್ತಾ ಇರುವಂತಹ ಒಂದು ಭಾಗ ಯಾವ್ದಪ್ಪ ಅಂದ್ರೆ ಕ್ಯಾಸ್ಪಿಯನ್ ಸಮುದ್ರವನ್ನ ಸೇರುತ್ತೆ.
ಹಾಗಾದ್ರೆ ರಾಷ್ಟ್ರ ಅಂತ ನೋಡಿದಾಗ ಈ ಮ್ಯಾಪ್ ಅನ್ನ ಅಬ್ಸರ್ವ್ ಮಾಡಿ, ಯಾವ ರಾಷ್ಟ್ರದಲ್ಲಿ ಮಾತ್ರ ಹರಿಯುವಂತ ನದಿ ಆಗಿರುತ್ತೆ? ಇದು ರಷ್ಯಾದಲ್ಲಿ ಮಾತ್ರ ಹರಿಯುತ್ತೆ. ಅದರಲ್ಲೂ ಯಾವ ರಷ್ಯಾ ಅಂತ ಕೇಳಿದಾಗ ನೋಡಿ, ಇಲ್ಲಿ ಪಾರ್ಟ್ ಮಾಡ್ಕೊಂತೀವಿ. ಸೊ ಇಲ್ಲಿ ಪಾರ್ಟ್ ಮಾಡ್ಕೊಂಡಾಗ ಇದು ಏಷ್ಯನ್ ರಷ್ಯಾವಾದ್ರೆ ಇದು ಯುರೋಪಿಯನ್ ರಷ್ಯಾವಾಗಿರುತ್ತೆ. ಅರ್ಥ ಆಯ್ತಲ್ಲ? ಹಾಗಾದ್ರೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಯುರೋಪಿಯನ್ ರಷ್ಯಾ ಭಾಗದಲ್ಲಿ ಹರಿತಾ ಇರುವಂತಹ ಒಂದು ನದಿ. ಹಾಗೆ ಯುರೋಪ್ ಖಂಡದ ಅತಿ ಉದ್ದ ನದಿ ಯಾವುದು ಅಂತ ಕೇಳಿದ್ರೆ ವೋಲ್ಗಾವನ್ನ ಆನ್ಸರ್ ಮಾಡಬೇಕು. ಸೊ ಈ ನದಿಯ ಒಟ್ಟು ಉದ್ದ ಎಷ್ಟು ಅಂತ ಕೇಳ್ಬೋದು. 3530 ಕಿಲೋಮೀಟರ್ ಅಷ್ಟು ಉದ್ದವನ್ನ ಹೊಂದುವುದರ ಮೂಲಕ ಇಡೀ ಯುರೋಪ್ ಖಂಡದಲ್ಲೇ ಅತಿ ಉದ್ದವಾದಂತಹ ಒಂದು ನದಿ ಅಂತಾನೆ ಕರಿತೀವಿ ವೋಲ್ಗಾವನ್ನ. ಹಾಗೆ ನಿಮಗೆಲ್ಲ ಗೊತ್ತಿದೆ, ನೈಲ್ ನದಿ ಅನ್ನುವಂಥದ್ದು ಪ್ರಪಂಚದಲ್ಲೇ ಅತಿ ಉದ್ದವಾದಂತಹ ನದಿ ಆಗಿರುತ್ತೆ ನೈಲ್ ನದಿ. ಓಕೆ, ಸೊ 7ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಯಾವ್ದಪ್ಪ ಅಂದ್ರೆ ಎ ಸರಿಯಾಗಿರುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಅಂಟಾರ್ಟಿಕಾದಲ್ಲಿ ಭಾರತದ 3ನೇ ಸಂಶೋಧನಾ ಕೇಂದ್ರ ಯಾವುದು ಅಂತ ಕೇಳಿದಾನೆ. ಸೊ ನೋಡಿ, ಇಲ್ಲಿ ದಕ್ಷಿಣ ಗಂಗೋತ್ರಿ ಇದೆ, ಮೈತ್ರಿ ಇದೆ, ಭಾರತಿ ಅಂತ ಇದೆ, ಹಿಮಾದ್ರಿ ಅಂತ ಇದೆ. ಸೊ ಇಲ್ಲಿ 4 ಪ್ರಮುಖವಾಗಿರುವಂತಹ ಸಂಶೋಧನಾ ಕೇಂದ್ರಗಳು. ಅದರಲ್ಲಿ ದಕ್ಷಿಣ ಭಾಗದಲ್ಲಿ, ಅದರಲ್ಲೂ ಅಂಟಾರ್ಟಿಕಾದಲ್ಲಿ ಕಂಡುಬರುವಂತಹ ಪ್ರಮುಖ ಸಂಶೋಧನಾ ಕೇಂದ್ರಗಳು ದಕ್ಷಿಣ ಗಂಗೋತ್ರಿನೂ ಇದೆ, ಮೈತ್ರಿನೂ ಇದೆ, ಹಾಗೆ ಭಾರತಿನೂ ಕೂಡ ಇದಾವೆ. ಸೊ ಈ ಸಂಶೋಧನಾ ಕೇಂದ್ರದಲ್ಲಿ ಮೊದಲು ಯಾವುದು, ಎರಡನೇದು ಯಾವುದು, ಮೂರನೇದು ಯಾವುದು ಅಂತ ನಮಗೆ ಕ್ಲಿಯರ್ ಪಿಕ್ಚರ್ ಇರಬೇಕು. ಇಲ್ಲಿ 3ನೇ ಸಂಶೋಧನಾ ಕೇಂದ್ರ ಯಾವುದು ಅಂತ ಕೇಳಿದಾನೆ. ಸೊ ಇಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಇಲ್ಲಿ ಮೈತ್ರಿ ಒಂದು ಇಮೇಜ್, ಇದು ಮೈತ್ರಿಗೆ ಸಂಬಂಧಪಟ್ಟಂತೆ ಒಂದು ರಿಸರ್ಚ್ ಸೆಂಟರ್ ಆಗಿರುತ್ತೆ. ಸೊ ಇದು ಭಾರತದ ಸಂಶೋಧನಾ ಕೇಂದ್ರ ಮೈತ್ರಿ ಎಲ್ಲಿದೆ ಅಂದ್ರೆ ಅಂಟಾರ್ಟಿಕಾದಲ್ಲಿ ಕಂಡುಬರುತ್ತೆ. ಹಾಗಾದ್ರೆ ಮೊದಲ ಸಂಶೋಧನಾ ಕೇಂದ್ರ ಯಾವುದು ಅಂತ ಕೇಳಿದ್ರೆ ನೋಡಿ, ಮೊದಲ ಸಂಶೋಧನಾ ಕೇಂದ್ರ ದಕ್ಷಿಣ ಗಂಗೋತ್ರಿ ಆಗಿರುತ್ತೆ ಮೊದಲನೇದು. ಹಾಗಾದ್ರೆ 2ನೇ ಸಂಶೋಧನಾ ಕೇಂದ್ರ ವಿತ್ ನೀವು ಯಾವ ಇಯರ್ ಅಲ್ಲಿ ಆಯ್ತು ಅಂತಾನು ಕೂಡ ನೋಡ್ಬೋದು. ನೋಡಿ, ಮೊದಲ ಸಂಶೋಧನಾ ಕೇಂದ್ರ ಫಸ್ಟ್ ಆಗಿದ್ದು ದಕ್ಷಿಣ ಗಂಗೋತ್ರಿ 1984ರಲ್ಲಿ. 2ನೇ ಸಂಶೋಧನಾ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಮೈತ್ರಿ 1989ನಲ್ಲಿ 1989ರಲ್ಲಿ 2ನೇ ಸಂಶೋಧನಾ ಕೇಂದ್ರ ಪ್ರಾರಂಭಿಸ್ತಾರೆ. ಹಾಗಾದ್ರೆ 3ನೇ ಸಂಶೋಧನಾ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಭಾರತಿ 2015ರಲ್ಲಿ ಪ್ರಾರಂಭವಾಗುತ್ತೆ. ಹಾಗಾಗಿ ಇಲ್ಲಿ ಕೇಳಿರುವಂತಹ ಪ್ರಶ್ನೆ, ಅಂಟಾರ್ಟಿಕಾದಲ್ಲಿ ಭಾರತದ 3ನೇ ಸಂಶೋಧನಾ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಆನ್ಸರ್ ಏನ್ ಮಾಡಬೇಕು, ಭಾರತಿ ಡಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಸೊ ದಕ್ಷಿಣ ಗಂಗೋತ್ರಿ, ಮೈತ್ರಿ ಮತ್ತು ಭಾರತಿ ಎಂಬ 3 ಸಂಶೋಧನಾ ಕೇಂದ್ರಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಅಂಟಾರ್ಟಿಕಾ ಖಂಡದಲ್ಲಿ ಕಂಡು ಬರ್ತವೆ. ಸೊ ಈ 3 ಸಂಶೋಧನಾ ಕೇಂದ್ರಗಳು ಕ್ರಮವಾಗಿ ಗೊತ್ತಿರಬೇಕು. ಫಸ್ಟ್, ಸೆಕೆಂಡ್ ಮತ್ತು ಥರ್ಡ್ ಬಗ್ಗೆ ಗೊತ್ತಿರಬೇಕು. ಕೇಳಿರುವಂತಹ ಪ್ರಶ್ನೆ 3ನೇದು ಯಾವ್ದಂತ ಕೇಳಿದಾನೆ. ಸೊ ಹಾಗಾಗಿ 3ನೇದು ಯಾವ್ದಂತ ನೋಡಿದಾಗ ಭಾರತಿ ಅನ್ನೋದು ಸಂಶೋಧನಾ ಕೇಂದ್ರವಾಗಿರುತ್ತೆ. 2015ರಲ್ಲಿ ಈ ಸಂಶೋಧನಾ ಕೇಂದ್ರವನ್ನ ಪ್ರಾರಂಭಿಸಲಾಯಿತು. ನೆಕ್ಸ್ಟ್ ಹೋಗೋಣ 9ನೇದು. ನೋಡಿ, ಕಿಂಬರ್ಲಿ ಪಟ್ಟಣ ಯಾವುದಕ್ಕೆ ಹೆಸರುವಾಸಿಯಾಗಿದೆ ಅಂತ ಕೇಳಿದೆ. ಅಂದ್ರೆ ಕಿಂಬರ್ಲಿ ಎನ್ನುವಂಥದ್ದು ಯಾವುದಕ್ಕೆ ಫೇಮಸ್ ಅಂತ ಹೇಳಿ ಕೇಳಿರುವಂಥದ್ದು. ಸೊ ನಿಮಗೆಲ್ಲ ಗೊತ್ತಿರಬಹುದು, ಕಿಂಬರ್ಲಿ ಎನ್ನುವಂಥದ್ದು ಫೇಮಸ್ ಆಗಿರುವಂಥದ್ದು ಡೈಮಂಡಿಗೆ, ವಜ್ರ ಗಣಿಗಾರಿಕೆಗೆ ಪ್ರಸಿದ್ಧವಾದಂತಹ ಒಂದು ಸ್ಥಳ ಯಾವುದಪ್ಪ ಅಂದ್ರೆ ಕಿಂಬರ್ಲಿ ಕಂಡುಬರುತ್ತೆ. ಈ ಕಿಂಬರ್ಲಿ ಎಲ್ಲಿದೆಯಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ವಜ್ರ ಗಣಿಗಾರಿಕಾ ಒಂದು ಸ್ಥಳ ಅಂತಾನೆ ನಾವು ಕರಿಬಹುದು. ಕಿಂಬರ್ಲಿಗೆ ಸಂಬಂಧಪಟ್ಟಂತೆ ಇದು ಡೈಮಂಡ್ ಅನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ ಬಿ. ಸೊ ನೆಕ್ಸ್ಟ್ ಪ್ರಶ್ನೆ 10. ಈ ಕೆಳಗಿನ ಯಾವ ಖಂಡಗಳಲ್ಲಿ ಪೆರು ದೇಶ ಕಂಡು ಬರುತ್ತದೆ ಅಂತೇಳಿ ಇದೆ. ಓಕೆ, ಸೊ ನೋಡಿ, ಇಲ್ಲಿ ಆಫ್ರಿಕಾ ಅಂತ ಇದೆ, ಉತ್ತರ ಅಮೆರಿಕಾ, ಏಷ್ಯಾ ಮತ್ತೆ ದಕ್ಷಿಣ ಅಮೆರಿಕಾ 4 ಆಪ್ಷನ್ಸ್ ಗಳನ್ನ ನೋಡ್ತೀವಿ. ಸೊ ಇದರಲ್ಲಿ ಸರಿಯಾದಂತಹ ಉತ್ತರ ಪೆರು ದೇಶ ಎಲ್ಲಿ ಕಂಡು ಬರುತ್ತೆ ಅಂತ ನೋಡಿದಾಗ ವಿತ್ ಮ್ಯಾಪ್ ಅಲ್ಲಿ ನೋಡ್ಬಿಡಿ, ಕ್ಲಿಯರ್ ಆಗತ್ತೆ ನಮಗೆ. ಸೊ ನೋಡಿ, ಈ ನಕ್ಷೆಯನ್ನ ನೋಡಿದ್ರೆ ನಿಮಗೆ ಅರ್ಥ ಆಗ್ಬೋದು ಇದು ಯಾವ ಒಂದು ಖಂಡ ಅಂತ ಕರಿತೀವಿ, ದಕ್ಷಿಣ ಅಮೆರಿಕ ಖಂಡ. ಸೊ ನೋಡಿ, ಈ ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡು ಬರುವಂತಹ ಪ್ರಮುಖ ರಾಷ್ಟ್ರಗಳು ಯಾವುದು ಅಂತ ಹೇಳಿ ಒಂದು ಸಲ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬಿಟ್ಟು ಅಂದ್ರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಆ ಖಂಡದಲ್ಲಿರುವಂತಹ ಯಾವುದೇ ರಾಷ್ಟ್ರ ಕೇಳಿದ್ರು ನಾವು ಆನ್ಸರ್ ಮಾಡಬಹುದು. ಸೊ ನೋಡಿ, ಈ ರಾಷ್ಟ್ರಗಳ ಪಟ್ಟಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ನೋಡಿ, ಸೌತ್ ಇಂದ ಹೋಗ್ಬಿಡೋಣ. ಸೊ ನೋಡಿ, ಫಸ್ಟ್ ಕಂಟ್ರಿ ಅಂತಾನೆ ಕರಿತೀವಿ ಅರ್ಜೆಂಟೈನಾ. ಸೊ ಇದು ಅರ್ಜೆಂಟೈನಾ. ಸೊ ಇಲ್ಲಿ ನೋಡಿ ಉರುಗ್ವೆ ಕಂಡು ಬರುತ್ತೆ, ಇದು ಉರುಗ್ವೆ, ಈ ಭಾಗ ಉರುಗ್ವೆ ಕಂಡು ಬರುತ್ತೆ. ನೆಕ್ಸ್ಟ್ ಇದು ಪರಗ್ವೆ 3ನೇದು, ಇಲ್ಲಿ 4ನೇದು ಚಿಲಿ ಕಂಡು ಬರುತ್ತೆ, 5ನೇದು ಬೊಲುಮಿಯಾ, 6ನೇದು ಪೆರು ಕಂಡು ಬರುತ್ತೆ. ಸೊ 7ನೇದು ಬ್ರೆಜಿಲ್ ರಾಷ್ಟ್ರ ಕಂಡು ಬರುತ್ತೆ, 8ನೇದು ಕೊಲಂಬಿಯಾ, 9ನೇದು ವೆನಿಜುವೆಲಾ, ಸೊ 10ನೇದು ಗಯಾನಾ,
11ನೇದು ಸುರೆನೆಮಿ, 11ನೇದು, ಸೊ 12ನೇದು ಫ್ರೆಂಚ್ ಗಯಾನನು ಕೂಡ ಇಲ್ಲಿ ಕಂಡು ಬರುತ್ತೆ. ಸೊ 13ನೇದು ನೋಡೋಣ, ಈಕ್ವೆಡಾರ್ ಎನ್ನುವಂತ ಒಂದು ರಾಷ್ಟ್ರ ಕಂಡು ಬರುತ್ತೆ. 13 ರಾಷ್ಟ್ರಗಳನ್ನ ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ಓವರ್ ಆಲ್ ಆಗಿ ನೋಡೋಣ, ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡು ಬರುವಂತಹ ಒಟ್ಟು ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 13 ರಾಷ್ಟ್ರಗಳು ಕಂಡು ಬರ್ತವೆ. ಹಾಗಾದ್ರೆ ಈ ದಕ್ಷಿಣ ಅಮೆರಿಕ ಖಂಡದಲ್ಲಿ ಒಟ್ಟು ರಾಷ್ಟ್ರಗಳ ಸಂಖ್ಯೆ ಗೊತ್ತಾದ್ರೆ 13 ರಾಷ್ಟ್ರಗಳಿದಾವೆ. ಸೊ ಈ 13 ರಾಷ್ಟ್ರಗಳಲ್ಲಿ ಅತಿ ದೊಡ್ಡ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಯಾವ್ದನ್ನ ಆನ್ಸರ್ ಮಾಡಬೇಕು? ಬ್ರೆಜಿಲ್ ಅತಿ ದೊಡ್ಡ ರಾಷ್ಟ್ರವಾಗಿರುತ್ತೆ. ಸೊ ಹಾಗೆ ನೋಡಿ, ದಕ್ಷಿಣ ಅಮೆರಿಕ ಭಾಗದಲ್ಲಿ ಯಾವ ರಾಷ್ಟ್ರಗಳು ಭೂ ಆವೃತ ರಾಷ್ಟ್ರಗಳಾಗಿದ್ದಾವೆ ಅಂತಾನು ಕೂಡ ಪ್ರಶ್ನೆ ಕೇಳಿದಾನೆ. ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಯಾವುದು ಅಂತ ಕೇಳ್ಬೋದು. ಸೊ ನಿಮಗೆ ಇಲ್ಲಿ ಕಾಣಿಸ್ಬೋದು ನೋಡಿ, ಬೋಲೋಮಿಯಾ ಮತ್ತು ಪರಗ್ವೆ ಎಂಬುದು ಯಾವ ರಾಷ್ಟ್ರಗಳಾಗಿರ್ತಾವಪ್ಪ ಅಂದ್ರೆ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್, ಭೂ ಆವೃತ ರಾಷ್ಟ್ರಗಳಾಗಿರ್ತವೆ. ಸೊ ಇವು ಎರಡನ್ನ ಹೊರತುಪಡಿಸಿದ್ರೆ ಇನ್ನು 11 ರಾಷ್ಟ್ರಗಳು ಏನನ್ನ ಹೊಂದಿದೆಯಪ್ಪ ಅಂದ್ರೆ ಕರಾವಳಿ ತೀರ ಪ್ರದೇಶವನ್ನ ಹೊಂದಿದೆ, ಕೋಸ್ಟಲ್ ಅನ್ನ ಹೊಂದಿರೋದನ್ನ ನೋಡಬಹುದು. ಸೊ 11 ರಾಷ್ಟ್ರಗಳು ಕರಾವಳಿ ತೀರ ಪ್ರದೇಶ ಹೊಂದಿದೆ, 2 ರಾಷ್ಟ್ರಗಳು ಮಾತ್ರ ಭೂ ಆವೃತ ರಾಷ್ಟ್ರಗಳಾಗಿದೆ, ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಅಂತಾನೆ ಕರಿತೀವಿ. ಸೊ ಹಾಗಾದ್ರೆ ಈ ರಾಷ್ಟ್ರಗಳ ಪಟ್ಟಿಯಲ್ಲಿ ಕೇಳಿರುವಂತಹ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಪೆರು ಯಾವ ಖಂಡದಲ್ಲಿ ಕಂಡು ಬರುತ್ತಂದ್ರೆ ಇಲ್ಲಿ ನೋಡಿ ನಿಮಗೆ ಕ್ಲಿಯರ್ ಆಗತ್ತೆ. ಸೊ ಇದೇ ಪೆರು ರಾಷ್ಟ್ರ. ಹಾಗಾದ್ರೆ ಪೆರು ಎಲ್ಲಿ ಕಂಡು ಬರ್ತಾ ಇದೆ ಅಂತ ಕೇಳಿದಾಗ ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡು ಬರ್ತದೆ. ಹಾಗಾಗಿ ಆನ್ಸರ್ ಯಾವುದು ಸರಿಯಾಗಿರುತ್ತಪ್ಪ ಅಂದ್ರೆ ಡಿ ಇದಕ್ಕೆ ಸರಿಯಾದಂತಹ ಉತ್ತರ 10ನೇ ಪ್ರಶ್ನೆಗೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 11ನೇದು, ಜಗತ್ತಿನ ಯಾವ ಅತಿ ಒಣ ಪ್ರದೇಶದಲ್ಲಿ ಕಳೆದ 400 ವರ್ಷಗಳಿಂದ ಮಳೆಯು ದಾಖಲಾಗಿರುವುದು ಕಂಡು ಬರುವುದಿಲ್ಲ? ಅಂದ್ರೆ 400 ವರ್ಷದಿಂದನೂ ಕೂಡ ಮಳೆ ಪಡೆಯದೇ ಇರುವಂತಹ ಈ ಪ್ರಪಂಚದ ಯಾವ ಸ್ಥಳ ಅಂತ ಹೇಳಿ ಪ್ರಶ್ನೆ ಕೇಳಿದಾನೆ. ಸೊ ಇಲ್ಲಿ ಆಪ್ಷನ್ಸ್ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಆ ಸ್ಥಳಗಳನ್ನ ನಾವು ಆಯ್ಕೆ ಮಾಡ್ಕೋಬಹುದು, ಯಾವ ಸ್ಥಳದಲ್ಲಿ ಕಂಡು ಬರತ್ತಂತ ಹೇಳಿ. ಸೊ ನೋಡಿ, ಸಹರಾ ಮರುಭೂಮಿ ಆಫ್ರಿಕಾದಲ್ಲಿ ಈ ರೀತಿ ಕಂಡೀಷನ್ ಇದೆಯಾ, ಅಥವಾ ಭಾರತದಲ್ಲಿ ಕಂಡು ಬರುವಂತಹ ಥಾರ್ ಮರುಭೂಮಿನ, ಅಟಕಾಮ ಮರುಭೂಮಿ ಚಿಲಿಯಲ್ಲಿ ಕಂಡು ಬರೋದಾ, ಅಥವಾ ಅಮೆರಿಕದಲ್ಲಿ ಕಂಡು ಬರುವಂತಹ ಡೆತ್ ವ್ಯಾಲಿನ? ಸೊ ಇವುಗಳಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತ ನೋಡಿದಾಗ ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ಬಿಡಿ, ಸರಿಯಾಗಿರುವಂತಹ ಉತ್ತರ ನಮಗೆ ಇಲ್ಲಿ ಸಿಗತ್ತೆ. ಸೊ ನೋಡಿ, ಈ ಒಂದು ರಾಷ್ಟ್ರ ಈಗಿನ್ನು ದಕ್ಷಿಣ ಅಮೆರಿಕ ಖಂಡದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡು ಬರುವಂತಹ ಪ್ರಮುಖ ರಾಷ್ಟ್ರಗಳಲ್ಲಿ ಪೆರು ಕಂಡು ಬರ್ತಾ ಇದೆ. ಸೊ ನೋಡಿ, ಇಲ್ಲಿ ಬೊಲೋಮಿಯಾ ಕಂಡು ಬರ್ತಾ ಇದೆ, ಕೆಳಭಾಗದಲ್ಲಿ ಅರ್ಜೆಂಟೀನಾನು ಕೂಡ ಕಂಡು ಬರ್ತಾ ಇದೆ. ಸೊ 4ನೇ ರಾಷ್ಟ್ರ ಯಾವ್ದಾಗಿದೆಪ್ಪ ಅಂದ್ರೆ ಚಿಲಿ ಆಗಿದೆ. ಸೊ ಹಾಗಾದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಯೆಲ್ಲೋ ಕಲರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಭಾಗವನ್ನೇ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಅಟಕಾಮ ಮರುಭೂಮಿ ಅಂತಾನೆ ಕರಿತೀವಿ. ಸೊ ಈ ಅಟಕಾಮ ಮರುಭೂಮಿ ಇದೆಯಲ್ಲ, ಏನು 400 ವರ್ಷದಿಂದ ಮಳೆ ಪಡೆಯದೇ ಇರುವಂತಹ ಏಕೈಕ ಒಣ ಪ್ರದೇಶ ಯಾವುದು ಅಂತ ಕೇಳಿದ್ರೆ ಅಟಕಾಮ ಮರುಭೂಮಿ. ಸೊ ಈ ಅಟಕಾಮ ಮರುಭೂಮಿಯಲ್ಲಿ 400 ವರ್ಷದಿಂದನೂ ಮಳೆ ಕಾಣದೇ ಇರುವಂತಹ ಪ್ರದೇಶವಾಗಿರುತ್ತೆ. ಇದನ್ನ ಒಂದನ್ನು ಮಾತ್ರ ಕೊಟ್ಟಿದ್ದಾನೆ, ಯಾವ ರಾಷ್ಟ್ರವಾಗಿರುತ್ತದು? ಚಿಲಿ. ಯಾಕಂದ್ರೆ ಈ ಮರುಭೂಮಿ ಅತಿ ವಿಸ್ತಾರವಾಗಿರುವಂತಹ ಭಾಗ ಯಾವ ರಾಷ್ಟ್ರದಲ್ಲಿ ಕಾಣಿಸ್ತಾ ಇದೆ? ಚಿಲಿಯಲ್ಲಿ ಕಾಣಿಸ್ತಾ ಇದ್ದೇವೆ. ಸೊ ಸ್ವಲ್ಪ ಮುಂದೊಂದು ಪ್ರಶ್ನೆಯನ್ನ ಮಾಡಿದಾಗ ಅಟಕಾಮ ಡೆಸರ್ಟ್ ಯಾವೆಲ್ಲ ರಾಷ್ಟ್ರಗಳಲ್ಲಿ ಕಂಡು ಬರುತ್ತಂತ ಕೇಳಿದಾಗ ಈ 4 ರಾಷ್ಟ್ರಗಳ ಬಗ್ಗೆನೂ ಕೂಡ ಗೊತ್ತಿರ್ಬೇಕಾಗತ್ತೆ. ನೋಡಿ, ಪೆರುವಲ್ಲೂ ಕೂಡ ಕಂಡು ಬರುತ್ತೆ, ಬೊಲಿವಿಯಾದಲ್ಲಿ ಕಂಡು ಬರುತ್ತೆ, ಅರ್ಜೆಂಟೀನಾದಲ್ಲಿ ಕಂಡು ಬರುತ್ತೆ, ಹಾಗೆ ಚಿಲಿಯಲ್ಲೂ ಕೂಡ ಕಂಡು ಬರುತ್ತೆ. 4 ರಾಷ್ಟ್ರಗಳಲ್ಲೂ ಕೂಡ ಇದರ ಏರಿಯಾವನ್ನ ನೋಡ್ತೀವಿ. ಆದ್ರೆ ಅತಿ ವಿಸ್ತಾರವಾಗಿ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ಇದು ಚಿಲಿ ರಾಷ್ಟ್ರದಲ್ಲಿ ಕಂಡು ಬರೋದ್ರಿಂದ ಅಟಕಾಮ ಮರುಭೂಮಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಚಿಲಿ. 400 ವರ್ಷದಿಂದ ಮಳೆ ಪಡೆಯದೇ ಇರುವಂತಹ ಸ್ಥಳನೂ ಕೂಡ ಅದೇ ಆಗಿರುವಂತದ್ದು. ಸೊ ಹಾಗಾಗಿ ಇದಕ್ಕೆ ಆನ್ಸರು ಸಿ ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 12. ನೋಡಿ, ಪ್ರಸಿದ್ಧ ವಿಕ್ಟೋರಿಯಾ ಮರುಭೂಮಿ ಎಲ್ಲಿದೆ? ವಿಕ್ಟೋರಿಯಾ ಡೆಸರ್ಟ್ ಎಲ್ಲಿದೆ ಅಂತ ಕೇಳಿದ್ದೇನೆ. ಆಪ್ಷನ್ಸ್ ಅಲ್ಲಿ ಕೆನಡಾ ಇದೆ, ಪಶ್ಚಿಮ ಆಫ್ರಿಕಾ ಇದೆ, ಆಸ್ಟ್ರೇಲಿಯಾ ಇದೆ, ಮತ್ತೆ ಉತ್ತರ ಅಮೆರಿಕನು ಕೂಡ ಆಪ್ಷನ್ ಅಲ್ಲಿ ಇದಾವೆ. ಇದಕ್ಕೆ ಸರಿಯಾದಂತಹ ಉತ್ತರವನ್ನ ಮ್ಯಾಪ್ ಅಲ್ಲಿ ನೋಡೋದಾದ್ರೆ ನೋಡಿ, ಇಲ್ಲಿ ಕಂಡು ಬರುವಂತಹ ಪ್ರಮುಖ ಡೆಸರ್ಟ್ ಇದು ನಿಮಗೆ ಕ್ಲಿಯರ್ ಇರಬಹುದು. ಇದು ಯಾವ ಒಂದು ಕಾಂಟಿನೆಂಟ್ ಆಗಿರತ್ತಪ್ಪ ಅಂದ್ರೆ ಆಸ್ಟ್ರೇಲಿಯಾ ಖಂಡ. ಸೊ ನೋಡಿ, ಈ ಆಸ್ಟ್ರೇಲಿಯಾ ಖಂಡದಲ್ಲಿ ಪ್ರಮುಖವಾಗಿ ಈ ಆಸ್ಟ್ರೇಲಿಯಾದ ಪಶ್ಚಿಮ ಭಾಗ ಆಲ್ಮೋಸ್ಟ್ ಇವೆಲ್ಲ ಡೆಸರ್ಟ್ ಏರಿಯಾ, ಇದು ಮರುಭೂಮಿಯಿಂದ ಕೂಡಿರುವಂತಹ ಭಾಗವಾಗಿರುತ್ತೆ.
ಅರ್ಧಕರ್ಧ ಆಸ್ಟ್ರೇಲಿಯಾ ಡೆಸರ್ಟ್ ನಿಂದಾನೆ ಕೂಡಿರೋದು ನಾವು ನೋಡಬಹುದು. ಹಾಗಾಗಿ ಆಸ್ಟ್ರೇಲಿಯಾವನ್ನ ಮರುಭೂಮಿಯ ಖಂಡ ಅಂತಾನೂ ಕೂಡ ಕರೀತಾರೆ. ಸೊ ಈ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುವಂತಹ ಪ್ರಮುಖ ಮರುಭೂಮಿಗಳು ಯಾವುದಪ್ಪ ಅಂದ್ರೆ ನೋಡಿ, ಈ ಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಗ್ರೇಟ್ ವಿಕ್ಟೋರಿಯಾ ಡೆಸರ್ಟ್. ಸೊ ಈ ಗ್ರೇಟ್ ವಿಕ್ಟೋರಿಯಾ ಡೆಸರ್ಟ್ ಇದೆಯಲ್ಲ, ಹಾಗಾದ್ರೆ ಪ್ರಸಿದ್ಧ ವಿಕ್ಟೋರಿಯಾ ಡೆಸರ್ಟ್ ಎಲ್ಲಿ ಕಂಡು ಬರ್ತಾ ಇದೆ ಅಂತ ಕೇಳಿದ್ರೆ ಎಲ್ಲಿ ಕಂಡು ಬರ್ತಾ ಇದೆ? ಅದು ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಾ ಇರುವಂತದ್ದು, ಅದರಲ್ಲೂ ಪಶ್ಚಿಮ ಆಸ್ಟ್ರೇಲಿಯಾ ಭಾಗದಲ್ಲಿ ನಾವು ಅದನ್ನ ನೋಡಬಹುದು. ಹಾಗಾದ್ರೆ ಗ್ರೇಟ್ ವಿಕ್ಟೋರಿಯಾ ಡೆಸರ್ಟ್ ಅನ್ನೋದು ಆಸ್ಟ್ರೇಲಿಯಾದಲ್ಲೇ ಪ್ರಸಿದ್ಧವಾದಂತಹ ಡೆಸರ್ಟ್ ಆದ್ರೆ ಇನ್ನು ಉಳಿದಂತಹ ಡೆಸರ್ಟ್ಗಳು ಯಾವ್ಯಾವ್ದಿದೆ ನೋಡಿ. ಗ್ರೇಟ್ ಗಿಬ್ಬನ್ ಡೆಸರ್ಟ್ ಅಂತ ಇದೆ, ಗ್ರೇಟ್ ಸ್ಯಾಂಡಿ ಡೆಸರ್ಟ್ ಇದೆ, ಗ್ರೇಟ್ ತನಾಮಿ ಡೆಸರ್ಟ್ ಇದೆ, ಗ್ರೇಟ್ ಸಿಂಪಾನ್ ಡೆಸರ್ಟ್ ಅಂತ ಇದೆ. 5 ಪ್ರಮುಖ ಮರುಭೂಮಿಗಳು ಕಂಡು ಬರ್ತವೆ. ಅದರಲ್ಲಿ ಪ್ರಸಿದ್ಧ ಮರುಭೂಮಿ ಯಾವ್ದಪ್ಪ ಅಂದ್ರೆ ಗ್ರೇಟ್ ವಿಕ್ಟೋರಿಯಾ ಡೆಸರ್ಟ್ ತುಂಬಾ ಫೇಮಸ್ ಇರುತ್ತೆ. ಮತ್ತೆ ಎಕ್ಸಾಮ್ ಅಲ್ಲೂ ಕೂಡ ಜಾಸ್ತಿ ಪ್ರಶ್ನೆ ಕೇಳ್ತಾನೆ, ಯಾವ ಒಂದು ಖಂಡ ಅಥವಾ ರಾಷ್ಟ್ರದಲ್ಲಿ ಇದೆ ಅಂತ ಕೇಳಿದ್ರೆ ಇದು ಆಸ್ಟ್ರೇಲಿಯಾದಲ್ಲಿ ಕಂಡು ಬರುತ್ತೆ. ಆಸ್ಟ್ರೇಲಿಯಾವನ್ನ ಮರುಭೂಮಿಯ ಖಂಡ ಅಂತಾನೂ ಕೂಡ ಕರೆಯೋದು ಉಂಟು. ಓಕೆ, ಆಸ್ಟ್ರೇಲಿಯಾದ ಯಾವ ಭಾಗದಲ್ಲಿ ಅತಿ ಹೆಚ್ಚು ಮರುಭೂಮಿ ಇದೆ ಅಂದ್ರೆ ಆಸ್ಟ್ರೇಲಿಯಾದ ಪಶ್ಚಿಮ ಭಾಗ, ವೆಸ್ಟರ್ನ್ ಪಾರ್ಟ್ ಅಲ್ಲಿ ಡೆಸರ್ಟ್ ಗಳ ಸಂಖ್ಯೆ ಹೆಚ್ಚಾಗಿರೋದನ್ನ ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ 13ನೇ ಪ್ರಶ್ನೆಗೆ ಹೋಗೋಣ. ಕೇಫ್ ಆಫ್ ಗುಡ್ ಹೋಪ್ ಎಲ್ಲಿದೆ ಅಂತ ಕೇಳಿದಾನೆ. ಸೊ ಕೇಫ್ ಆಫ್ ಗುಡ್ ಹೋಪ್ ಆಫ್ರಿಕಾದಲ್ಲಿದೆಯೋ, ದಕ್ಷಿಣ ಅಮೆರಿಕಾ, ಆಸ್ಟ್ರೇಲಿಯಾ, ಇವುಗಳಲ್ಲಿ ಯಾವುದು ಅಲ್ಲ ಅಂತೇಳಿ ಕೊಟ್ಟಿದ್ದಾನೆ. ಸೊ ನೋಡಿ, ಮ್ಯಾಪ್ ಅನ್ನ ನೋಡಿ ನಿಮಗೆ ಕ್ಲಿಯರ್ ಆಗ್ಬೋದು. ಸೊ ಈ ಭಾಗದಲ್ಲಿ ಕಂಡುಬರೋದೆ ಕೇಫ್ ಆಫ್ ಗುಡ್ ಹೋಪ್. ಸೊ ನೋಡಿ, ಈ ಕೇಫ್ ಆಫ್ ಗುಡ್ ಹೋಪ್ ಈ ಭಾಗದಲ್ಲಿ ಕಂಡುಬರೋದ್ರಿಂದ ಯಾವ ರಾಷ್ಟ್ರದಲ್ಲಿ ಕಂಡು ಬರ್ತಾ ಇದೆ ಅಂತ ಕೇಳಿದ್ರೆ ಸೌತ್ ಆಫ್ರಿಕಾದಲ್ಲಿ ಕಂಡು ಬರ್ತಾ ಇದೆ. ಸೊ ಇಲ್ಲಿ ಕಾಂಟಿನೆಂಟ್ ಥ್ರೂ ಅಲ್ಲಿ ಕೇಳಿರೋದ್ರಿಂದ ಸೌತ್ ಆಫ್ರಿಕಾ ಅನ್ನೋದು ಯಾವ ಖಂಡದಲ್ಲಿ ಕಂಡು ಬರ್ತಾ ಇರುವಂತದ್ದು? ಅದು ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ರಾಷ್ಟ್ರ. ರಾಷ್ಟ್ರವಾರು ಕೇಳಿದಾಗ ಸೌತ್ ಆಫ್ರಿಕಾ, ಕಾಂಟಿನೆಂಟ್ ಅಂತ ಕೇಳಿದ್ರೆ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ದಕ್ಷಿಣದ ಭೂಭಾಗವನ್ನೇ ಏನಂತ ಕರಿತೀವಪ್ಪ ಅಂದ್ರೆ ಕೇಫ್ ಆಫ್ ಗುಡ್ ಹೋಪ್ ಅಂತಾನೆ ನಾವು ಕರಿಬಹುದು. 13ನೇದಕ್ಕೆ ಎ ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆ ಹೋಗೋಣ. ಬಾಸ್ ಜಲಸಂಧಿ ಎಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಇದೆ ನೋಡಿ. ಆಸ್ಟ್ರೇಲಿಯಾ ತಾಸ್ಮೇನಿಯಾ, ಆಸ್ಟ್ರೇಲಿಯಾ ನ್ಯೂಗಿನಿ, ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಇಂಡೋನೇಷಿಯಾ ಅಂತಾನೆ ಇದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನ ನೋಡೋದಾದ್ರೆ ಇದೇ ಆಸ್ಟ್ರೇಲಿಯಾ ಭಾಗ. ನೋಡಿ, ಈ ಆಸ್ಟ್ರೇಲಿಯಾ ಭಾಗದಲ್ಲಿ ಅದರಲ್ಲೂ ದಕ್ಷಿಣ ಭಾಗದಲ್ಲಿ ಸೊ ಈ ಕಡೆ ಇರುವಂತಹ ಒಂದು ಭೂರಾಶಿಯನ್ನ ಇದನ್ನ ತಾಸ್ಮೇನಿಯಾ ಅಂತ ಕರಿತೀವಿ. ಇದು ತಾಸ್ಮೇನಿಯಾ. ಓಕೆ, ಸೊ ಇದು ಮೈನ್ಲ್ಯಾಂಡ್ ಆಸ್ಟ್ರೇಲಿಯಾ, ಆಸ್ಟ್ರೇಲಿಯಾ ಮುಖ್ಯ ಭೂಮಿಯಾಗಿರುತ್ತೆ. ಸೊ ಇದು ಆಸ್ಟ್ರೇಲಿಯಾ, ಇದು ತಾಸ್ಮೇನಿಯಾ. ಆಸ್ಟ್ರೇಲಿಯಾ ಮತ್ತು ತಾಸ್ಮೇನಿಯಾದ ನಡುವೆ ಕಂಡುಬರುವಂತಹ ಒಂದು ಜಲಸಂಧಿಯನ್ನ, ಒಂದು ಸ್ಟ್ರೈಟ್ ಅನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಬಾಸ್ ಜಲಸಂಧಿ, ಬಾಸ್ ಸ್ಟ್ರೈಟ್ ಅಂತಾನೆ ಕರಿತೀವಿ. ಸೊ ಎಲ್ಲಿದೆ ಅಂತ ಕೇಳಿದಾಗ ನೋಡಿ, ಮೈನ್ಲ್ಯಾಂಡ್ ಆಸ್ಟ್ರೇಲಿಯಾ ಮತ್ತು ತಾಸ್ಮೇನಿಯಾದ ನಡುವೆ ಕಂಡು ಬರ್ತಾ ಇದೆ. ಇದೇ ಮೈನ್ಲ್ಯಾಂಡ್ ಆಸ್ಟ್ರೇಲಿಯಾ ಮತ್ತು ತಾಸ್ಮೇನಿಯಾದ ನಡುವೆ ಕಂಡು ಬರ್ತಾ ಇರುವಂತಹ ಒಂದು ಜಲಸಂಧಿ ಯಾವ್ದಾಗಿರುತ್ತಪ್ಪ ಅಂದ್ರೆ ಬಾಸ್ ಜಲಸಂಧಿ ಅಂತಾನೆ ನಾವು ತಿಳ್ಕೊಬಹುದು. ಈ ಭಾಗವನ್ನ ನಾವು ನೋಡಿದ್ರೆ ನಮಗೆ ಕ್ಲಿಯರ್ ಆಗತ್ತೆ. ಸೊ ನೆಕ್ಸ್ಟ್ ಹೋಗೋಣ. 15ನೇ ಕ್ವಶನ್. ಆಸ್ಟ್ರೇಲಿಯಾದ ಎತ್ತರವಾದ ಪರ್ವತ ಶಿಖರ ಕೋಸಿ ಯೂಸ್ಕೋ ಎಲ್ಲಿ ಕಂಡು ಬರುತ್ತಂತ ಕೇಳಿದೆ. ಸೊ ನೋಡಿ, ಆಸ್ಟ್ರೇಲಿಯಾದಲ್ಲಿ ಕಂಡು ಬರುವಂತಹ ಎತ್ತರವಾಗಿರುವಂತಹ ಪರ್ವತ ಶಿಖರ ಕೋಸಿ ಯೂಸ್ಕೋ. ನೇರ ಪ್ರಶ್ನೆ ಇದೆ ಇಲ್ಲಿ. ಅಥವಾ ಆಸ್ಟ್ರೇಲಿಯಾದ ಎತ್ತರವಾದ ಪರ್ವತ ಶಿಖರ ಯಾವುದು ಅಂತ ಪ್ರಶ್ನೆ ಕೇಳಿದ್ರು ಕೋಸಿ ಯೂಸ್ಕೋನ ಆನ್ಸರ್ ಮಾಡಬೇಕು. ಸೊ ಅಲ್ಲಿರುವಂತಹ ರಾಜ್ಯವನ್ನು ನೋಡಿದಾಗ ಕ್ವೀನ್ಸ್ಲ್ಯಾಂಡ್ ಅಲ್ಲಿ ಇದೆಯೋ, ನ್ಯೂ ಸೌತ್ ವೇಲೋ, ವಿಕ್ಟೋರಿಯಾನೋ ಅಥವಾ ಪಶ್ಚಿಮ ಆಸ್ಟ್ರೇಲಿಯಾನೋ ಅಂತ ಕೇಳಿರ್ತೇನೆ. ಸೊ ನೋಡಿ, ನಮಗೆ ಈ ಒಂದು ಕ್ವಶನ್ಗೆ ಆನ್ಸರ್ ಅನ್ನ ಮಾಡಿದಾಗ ಇಲ್ಲಿ ಮ್ಯಾಪ್ ಅಲ್ಲಿ ಕ್ಲಿಯರ್ ಮಾಡ್ಕೋಬಹುದು. ಸೊ ಈ ಭಾಗವನ್ನ ನೋಡಿ, ಇದು ನ್ಯೂ ಸೌತ್ ವೇಲ್, ನ್ಯೂ ಸೌತ್ ವೇಲ್. ಸೊ ಈ ನ್ಯೂ ಸೌತ್ ವೇಲ್ ಈ ಕಡೆ ವಿಕ್ಟೋರಿಯಾ ಕಂಡು ಬರುತ್ತೆ. ನ್ಯೂ ಸೌತ್ ವೇಲ್ ಮತ್ತು ವಿಕ್ಟೋರಿಯಾದ ಸ್ವಲ್ಪ ಗಡಿ ಭಾಗವನ್ನ ಹಂಚ್ಕೊಂಡಿರುತ್ತೆ. ಆದ್ರೆ ಏರಿಯಾವನ್ನ ನೋಡಿದಾಗ ಕಂಪ್ಲೀಟ್ ಆಗಿ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಇದು ನ್ಯೂ ಸೌತ್ ವೇಲ್ ಅಲ್ಲಿ ಕಂಡು ಬರುತ್ತೆ. ಇದೇ ಕೋಸಿ ಯೂಸ್ಕೋ. ಸೊ ಈ ಕೋಸಿ ಯೂಸ್ಕೋ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಕೇಳಿದಾಗ ನ್ಯೂ ಸೌತ್ ವೇಲ್ ಅಲ್ಲಿ ಕಂಡು ಬರುತ್ತೆ. ಇದು ಆಸ್ಟ್ರೇಲಿಯಾದ ಎತ್ತರವಾಗಿರುವಂತಹ ಒಂದು ಪರ್ವತ ಶಿಖರನು ಕೂಡ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಇದಕ್ಕೆ ಆನ್ಸರು ಬಿ ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ. ಓಕೆ ಸ್ನೇಹಿತರೆ, ಸೊ ಇಲ್ಲಿವರೆಗೂ ಕೂಡ 15 ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಅದರಲ್ಲೂ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಕೇಳಿರುವಂತಹ
ಮತ್ತು ಮುಂದೆ ಬರ್ಬೋದಾದಂತಹ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಅನಾಲಿಸಿಸ್ ಮಾಡಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಇದೇ ವರ್ಲ್ಡ್ ಜಿಯೋಗ್ರಫಿಗೆ ಸಂಬಂಧಿಸಿದಂತೆ ಇನ್ನು ಯಾವ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾನೆ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಲ್ಲಿವರೆಗೂ ಕೂಡ ನಮಸ್ತೆ, ಥ್ಯಾಂಕ್ ಯು, ವಂದನೆಗಳು.